ಇವತ್ತು ಚಿಕನ್ ಸುಕ್ಕ ಮತ್ತೆ ನೀರ್ ದೋಸೆ. ಫಸ್ಟ್ ಚಿಕನ್ ಹಾಕೊಂತ ಇದೀನಿ. ಫ್ರೈ ರೋಸ್ಟ್ ಮಾಡ್ಕೊಳ್ಳೋದು ಸಣ್ಣ ಉರಿಯಲ್ಲಿ ಇಟ್ಕೊಂಡು. ಸಕ್ಕದಾಗಿದೆ. ಏನ್ ಮಾಡ್ತಿದೀವಿ ಇವತ್ತು ಚಿಕನ್ ಸುಕ್ಕ ಮತ್ತೆ ನೀರ್ ದೋಸೆ. ಫಸ್ಟ್ ಟೈಮ್ ಸುಕ್ಕ ಟ್ರೈ ಮಾಡ್ತಿರೋದು. ಮಂಗಳೂರು ಸ್ಟೈಲ್ ಅಲ್ಲಿ ಟ್ರೈ ಮಾಡ್ತಿದೀವಿ. ಹೇಗ್ ಬರುತ್ತೆ ನೋಡೋಣ. ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀವಿ. ಇಲ್ಲಿ ನೀರ್ ದೋಸೆಗೆ ನೆನೆ ಹಾಕೊಂಡಿದ್ದೆ ಅಕ್ಕಿನ. ಇದಕ್ಕೆ ಸ್ವಲ್ಪ ಕಾಯಿ ಹಾಕಿ ರುಬ್ಕೊಳ್ಳೋಣ. ಇಲ್ಲಿ 1 kg ಅಷ್ಟು ಚಿಕನ್ ಸುಕ್ಕ ಮಾಡ್ತಿರೋದು. ಚಿಕನ್ ನ ಇಲ್ಲಿ ಫಸ್ಟ್ ಫ್ರೈ ಮಾಡಕ್ ಹಾಕೊಳ್ಳೋಣ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕೊಂತ ಇದೀನಿ ಪ್ಯಾನಿಗೆ. ಇದಕ್ಕೆ ಸಾಸಿವೆ ಹಾಕೊಂತ ಇದೀನಿ ಎಣ್ಣೆಕಾದ್ಮೇಲೆ. ಈ ಕಡೆ ಚಿಕನ್ ಸಾಂಬಾರಿಗೆ ಇಟ್ಟಿದ್ದೀನಿ, ಈ ಕಡೆ ಸುಕ್ಕಾಗಿ ರೆಡಿ ಮಾಡ್ಕೊಂತ ಇದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಾದ್ಮೇಲೆ ಈರುಳ್ಳಿ ಹಾಕೊಂತಿದ್ದೀನಿ. 1 ಈರುಳ್ಳಿ ತಗೊಂಡಿದ್ದೀನಿ. 1 kg ಚಿಕನ್ಗೆ 1 ಮೀಡಿಯಂ ಸೈಜ್ ಈರುಳ್ಳಿ. ಒಂದು 5 ಸಣ್ಣದಾಗಿ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕೊಂತಿದ್ದೀನಿ, ಜಾಸ್ತಿ ಹಾಕೊಂತಿಲ್ಲ. ನಮ್ಮಮ್ಮ ಚಿಕನ್ ಸಾರಿಗೆ ರೆಡಿ ಮಾಡ್ಕೊಂತ ಇದ್ದಾರೆ. ಅವ್ರು ಚಿಕನ್ ಸಾರು ಮಾಡ್ಕೊಂತಾರೆ, ನಾವ್ ಈ ಕಡೆ ನೀರ್ ದೋಸೆ ಮತ್ತೆ ಸುಕ್ಕ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಆದ್ಮೇಲೆ ಚಿಕನ್ ಹಾಕೊಂತ ಇದೀನಿ. ಈಗ 1 ಸ್ಪೂನ್ ಅಷ್ಟು ಇಲ್ಲಿ ಉಪ್ಪು ಹಾಕೊಂತ ಇದೀನಿ. ಇಲ್ಲಿ ಅರ್ಶಿಣದ ಪುಡಿ ಹಾಕೊಂತ ಇದೀನಿ. ಇಲ್ಲಿ ಚಿಕನ್ ಬೇಯ್ತಾ ಇದೆ. ಇದಕ್ಕೆ ಇವಾಗ 1 ಅರ್ಧ ಟೊಮ್ಯಾಟೊ ಹಾಕೊಂತ ಇದೀನಿ. ಇಲ್ಲಿ ಸ್ಪೈಸಸ್ ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು 1 10 ತಗೊಂಡಿದ್ದೀನಿ. ಈ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಖಾರದ್ದು ಇವಾಗ ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಜಾಸ್ತಿ ಕ್ವಾಂಟಿಟಿ ಹಾಕೊಳ್ಳಿ. ಅರ್ಧ ಸ್ಪೂನ್ ಜೀರಿಗೆ, 2 ನಾರ್ಮಲ್ ಟೇಬಲ್ ಸ್ಪೂನ್ ಅಚ್ಚ ಧನ್ಯ, ಮೆಂತ್ಯ, ಅರ್ಧ ಸ್ಪೂನ್ ಮೆಣಸು, 10 ಹಳಿ ಬೆಳ್ಳುಳ್ಳಿ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದನ್ನ ತಟ್ಟೆಗೆ ಹಾಕೊಂತ ಇದ್ದೀನಿ. ಇಂಪಾರ್ಟೆಂಟ್ ಸುಕ್ಕಾಗೆ, ಚಿಕನ್ ಸುಕ್ಕಾಗೆ ಕಾಯಿ. ಎಲ್ಲಿರೆಲ್ಲ ಒಬ್ರು ಊರಿಂದು ಕಾಯಿ ಹಾಕಿದ್ಯಾ? ಇದು ಪುಟಾಣಿದು, ನನ್ ಕುತ್ಕೊಳಕ್ ಜಾಗ ಇರಲ್ಲ ಇದ್ರ ಮೇಲೆ. ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಗ್ರೈಂಡ್ ಮಾಡ್ಕೊಂತೀನಿ. ಇಷ್ಟು ಹುಣಸೆ ಹಣ್ಣು ಇದ್ರ ಜೊತೆ ಸೇರಿಸಿ ಗ್ರೈಂಡ್ ಮಾಡ್ಕೊಂತೀನಿ. ಇದು ಚಿಕನ್ ಬೇಯ್ತಾ ಇರುತ್ತಲ್ಲ, ಅವಾಗ ಮಸಾಲಾನು ಆಡ್ ಮಾಡ್ಕೊಳ್ಳೋಣ. ಅವಾಗ ಮಸಾಲಾನು ಬೇಯುತ್ತೆ. ಈ ಕಡೆ ಚಿಕನ್ ಕುಕ್ ಆಗ್ತಿರುತ್ತೆ, ನಾವು ಕಾಯಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಂತ ಇದ್ದೀನಿ. ಅದು ಹೊಡೆದಿದ್ನಲ್ಲ, ಆ ಕಾಯಲ್ಲಿ ಅರ್ಧ ಹೋಳು ಹಾಕೊಂಡಿದ್ದೀನಿ. ಇಲ್ಲಿ ಕಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಾಯಿನ ಹಾಗೆ ರುಬ್ಕೊಳ್ಳೋದು ತರಿ ತರಿಯಾಗಿ. ಎಂಡಿಂಗ್ ಅಲ್ಲಿ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಸ್ವಲ್ಪ ಎಲ್ಲನೂ ಹಾಕು. ಇದನ್ನ ಜಾಸ್ತಿ ನಾಟಿ ಕೋಳಿ ಟ್ರೈ ಮಾಡೋದು ಮಂಗಳೂರು ಕಡೆ. ನಾನಿಲ್ಲಿ ನಾರ್ಮಲ್ ಕೋಳಿ ಮಾಡಿದೀನಿ, ನೆಕ್ಸ್ಟ್ ನಾಟಿ ಕೋಳಿ ಟ್ರೈ ಮಾಡ್ತೀನಿ. ಇಲ್ಲಿ ನೀರ್ ದೋಸೆಗೆ ರುಬ್ಕೋತಾ ಇದೀವಿ. ಫಸ್ಟ್ ಸ್ವಲ್ಪ ಕಾಯಿ ಹಾಕೋತಾ ಇದೀವಿ, ಅಕ್ಕಿ, ಆಮೇಲೆ ನೆನ್ಸಿರೋ ಅಕ್ಕಿ. ಏನಿಲ್ಲ, ದೋಸೆಗೆ ರುಬ್ಕೊಳ್ಳೋ ಹಾಗೆ ರುಬ್ಕೋತೀವಿ. ಫುಲ್ಲು ನೈಸ್ ಆಗಿ ರುಬ್ಕೋಬೇಕು. ಇದು ನೀರ್ ದೋಸೆದು ಕನ್ಸಿಸ್ಟೆನ್ಸಿ ನೋಡಿ. ನೀರ್ ದೋಸೆದು ಕನ್ಸಿಸ್ಟೆನ್ಸಿ ಈ ತರ, ನೀರ್ ತರ ಆಲ್ಮೋಸ್ಟ್. ಈ ಹಾಲ್ ಇರುತ್ತಲ್ಲ, ಹಾಲ್ಗಿಂತ ಸ್ವಲ್ಪ ತಿಕ್ಕಷ್ಟೆ. ಈ ತರ ಮಾಡ್ಕೊಂಡು ಈ ತರ ನೀರಲ್ಲಿ ಸುಮ್ನೆ ಹೀಗೆ ಸೌಟಲ್ಲಿ ಹೀಗೆ ಚಲ್ಲಿದ್ರೆ ಚೆನ್ನಾಗ್ ಬರುತ್ತೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಇದು ಸ್ವಲ್ಪ ನೀಟಾಗಿ ಬೆಂದ್ಮೇಲೆ ಇದನ್ನ 2 ಕಡೆ ಬೇಯಿಸೋಗಿಲ್ಲ, ಒಂದೇ ಕಡೆ ಬೇಯಿಸಿ ಈ ತರ ಫೋಲ್ಡ್ ಮಾಡಿ ತಡಾ. ಇನ್ನೊಂದೆರಡು ಹಾಕೊಂಡು ಈಗ ಬಿಸಿ ಬಿಸಿ ತಿನ್ನಕ್ ಹೋಗ್ಬಿಡ. ಅಮ್ಮಂದು ಗ್ರೇವಿ ರೆಡಿ ಇದೆ. ಇಲ್ಲಿ ಚಿಕನ್ ಸಾರು ರೆಡಿ ಇದೆ. ಸೂಪರಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಚಿಕನ್ ಸುಕ್ಕ. ಶಿ ವಾಸ್ ಮೇಡ್ ಇಟ್ ಫಾರ್ ದ ಫಸ್ಟ್ ಟೈಮ್. ಟೇಸ್ಟ್ ಹೇಗಿತ್ತು? ನೀನು ಟೇಸ್ಟ್ ನೋಡ್ದಲ್ಲ, ಸಕ್ಕತ್ತಾಗಿದೆ. ಸಕ್ಕದಂದ್ರೆ ಸಕ್ಕತ್ತಾಗಿದೆ. ಟೇಸ್ಟ್ ನೋಡ್ತಾ ಇದ್ದೀನಿ ಸುಕ್ಕದು. ಸಕ್ಕತ್ತಾಗಿದೆ. ನಾನಿದು ಫಸ್ಟ್ ಟೈಮ್ ತಿಂತಿರೋದಿಲ್ಲ. 1-2 days ಬ್ಯಾಕ್ ಹೋಟೆಲಲ್ಲಿ ತಿಂದಿದ್ದೆ. ಅದೇ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಸುಕ್ಕ ತಿಂದಿದ್ದು, ಚಿಕನ್ ಸುಕ್ಕ. ಅದಕ್ಕೆ ಮನೇಲಿ ಮಾಡ್ಬೇಕಂತ ಮಾಡ್ಕೊಂಡು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅದಕ್ಕೆ ನೀನು ಟೇಸ್ಟ್ ಮಾಡ್ದಲ್ಲ, ಹೇಗಿತ್ತು? ನೈಸ್, ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತಾ? ವೆರಿ ನೈಸ್ ಆ್ಯಕ್ಚುಲಿ. ಸಕ್ಕತ್ತಾಗಿದೆ. ಟ್ರೈ ಮಾಡಿ ಅಲ್ಲ. ಅಮ್ಮ ನೀನು ಬಾರಮ್ಮ. ಇವಾಗ ನಮ್ಮ ಅಮ್ಮಂಗೆ ಟ್ರೈ ಮಾಡಿಸ್ತಿದ್ದೀನಿ, ಹೇಗಿದೆ ಹೇಳ್ತಾರೆ ನೋಡೋಣ. ಬಾಮ್ಮ. ಅವರು ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಚೆನ್ನಾಗಿದೆಯಾ ನಿಮಗೆ? ನಮ್ಮ ಕಡೆ ಥರನ ಅಥವಾ ಟೇಸ್ಟ್ ಎಲ್ಲ ಹೆಂಗೆ ಅನಿಸ್ತಿದೆ? ಬೇರೆ ಟೇಸ್ಟ್ ಅಲ್ಲ, ಏನೋ ಹುರಿದಿರೋದ್ರಲ್ಲಿ ಯಾವುದೋ ಘಮ ಸಕ್ಕತ್ತಾಗಿದೆ. ನ್ಯಾಚುರಲ್ ಬ್ಯೂಟಿ ನಮ್ಮಮ್ಮ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.